ಎಲ್ಲರೂ ಕೆಲವರೆಲ್ಲ ಬಂದವರು ಆಯಿತು ಸರ್ ನಿಮ್ಗೆ ಹೇಳಿದ್ವಿ ನಾವು ಆ ರಾಜೀನಾಮೆ ಪತ್ರ ವಾಪಸ್ ತಗೋತೀವಿ ಅಂತ ಹೇಳಿದ್ದಾರೆ, ತಗೊಳ್ತಾರೆ. ಸರ್, ಇಡೀ ಬೆಳವಣಿಗೆಯನ್ನು ಬಿಜೆಪಿ ಅಧ್ಯಕ್ಷರು ಮತ್ತು ಪರಿಷತ್ ವಿಪಕ್ಷ ನಾಯಕರು ಲೇವಡಿ ಮಾಡ್ತಿದ್ದಾರೆ. ಸೂಟ್ ಕೇಸು ಅವ್ರ ಮಧ್ಯೆ ಗೊಂದಲ, ಮಾರಾಟ ಮಾಡ್ಕೊಂಡಿದ್ದಾರೆ, ಈ ರೀತಿಯ ಟೀಕೆಗಳನ್ನ ಇವತ್ತು ಕೂಡ ಮಾಡಿದ್ದಾರೆ. ಸೂಟ್ ಕೇಸು, ಬ್ರೀಫ್ ಕೇಸು, ಆಪರೇಷನ್ ಕಮಲ, ಬಾಂಬೆ ಬಾಯ್ಸ್ ಕರ್ಕೊಂಡು ಹೋದವ್ರು ಯಾರಂತೆ ಅವ್ರೇನು ಖಾಲಿ ಗೋಣಿಚೀಲ ಹಿಡ್ಕೊಂಡು ಹೋದ್ರು. ಮತ್ತೆ ಲೇವಡಿ ಮಾಡೋ ಬದಲು ಲೀಡರ್ ಆಫ್ ಅಪೋಸಿಷನ್ ಮತ್ತು ಅಧ್ಯಕ್ಷರ ಪರಿಸ್ಥಿತಿ ಏನಿದೆ ಅಂತ ನೋಡಿ. ಯತ್ನಾಳ್ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳೋದನ್ನ ಅವ್ರು ಕೇಳಿಕೊಂಡ್ರೆ ಸಾಕು. BJP ಎಲ್ಲಿದೆ ಅನ್ನೋದು ಹುಡುಕಬೇಕಾಗಿದೆ ಪರಿಸ್ಥಿತಿ. ಇನ್ನು ಬೇರೆ ಏನಾದರೂ ಮಾತಾಡಬೇಕಾಗಿದೆ. ರಾಜ್ಯದಲ್ಲಿರ್ತಕ್ಕಂಥ ಬರ, ರಾಜ್ಯಕ್ಕೆ ಬರಬೇಕಾದಂಥ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಹಣ, ಇವೆಲ್ಲ ಮಾತಾಡುವಾಗ ಅವ್ರಿಗೆ ಇದೂ ಇಲ್ಲ, ಗೊತ್ತೂ ಇಲ್ಲ. ಬರೀ ಗಂಜಲ ಸಿಗಡಿ ಮಾತಾಡೋ ಜನಕ್ಕೆ ಇದು ಬಿಟ್ಟು ಬೇರೆ ಏನು ಮಾತಾಡೋಕ್ಕೆ ಬರೋಲ್ಲ. ಸರ್, ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಅಂಬೇಡ್ಕರ್ ಹೇಳ್ತಾರೆ. ಆಯಿತು, ಹೊರಟ್ಟಿಯವರು ಸಭಾಪತಿಗಳಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ನಾವು ನಿಯಮವನ್ನು ಪಾಲನೆ ಮಾಡ್ತೀವಿ. ಸರ್, ಅದು ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ಮಾಡ್ತೀವಿ. ಬಹುತೇಕ ಡ್ರಾಪ್ ಆಗಿರ್ತಕ್ಕಂಥ ಒಂದು ರಿಕ್ವೆಸ್ಟ್ ಅಂದರೆ ನಮ್ಮನ್ನು ಯಾಕೆ ಕೈ ಬಿಟ್ಟು ಅಂತ ಕನ್ವಿನ್ಸ್ ಮಾಡಬೇಕಾಗಿತ್ತು. ಕಾರಣಗಳನ್ನು ಹೇಳಿದರೆ ಇಷ್ಟು ಗೊಂದಲ ಆಗ್ತದೆ. ಹೈಕಮಾಂಡ್ ಆಗಿ ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸಹ ಟಿಕೆಟ್ ಕೊಟ್ಟಿರ್ತದ್ದು ಕಾಂಗ್ರೆಸ್ ಪಕ್ಷ. ಎಲ್ಲವನ್ನೂ ಸಹ ಗಣನೆಗೆ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಂಡಿರ್ತಾರೆ. ಕಾರಣಗಳು ಇರ್ಬೋದು, ಇಲ್ಲದೇ ಇರ್ಬೋದು. ಬಹಳ ಮೂಲವಾದ ಕಾರಣ ಇದು. ನಾವು ಸಾಮಾಜಿಕ ನ್ಯಾಯ, ಅವಕಾಶ ಸಿಕ್ಕದೇ ಇರೋರಿಗೆ ಅವಕಾಶ, ವಂಚಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮೂಲ ಉದ್ದೇಶದಿಂದ ಬಹುಶಃ ರಾಹುಲ್ ಗಾಂಧಿ ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕಾಗುತ್ತೆ. ಅತಿ ಹೆಚ್ಚಿನ SC, ST, OBC ಮೈನಾರಿಟಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ರಾಹುಲ್ ಗಾಂಧಿ ಅವ್ರಿಗೆ ಧನ್ಯವಾದ ಹೇಳಬೇಕಾಗುತ್ತೆ. ಕೆಲವರು ಕೈ ತಪ್ಪೋಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಈಗ 5 ಟರ್ಮ್ ಆಗಿರೋರಿದ್ದಾರೆ, 4 ಟರ್ಮ್ ಇದೆ, ಯಾವಾಗ ಅವಕಾಶ ಸಿಗುತ್ತೆ ಅನ್ನೋದು ತಿಳ್ಕೊಂಡಿರ್ಬೋದು. ಬಟ್ ಪಕ್ಷ ಭಾಳ ಮುಖ್ಯ. ಆದ್ದರಿಂದ ಪಕ್ಷದ ತೀರ್ಮಾನ ತೆಗೆದುಕೊಂಡಾಗ ಕೆಲವು ಬೇಸರಗಳಾಗುತ್ತೆ. ಅದೇನು ಭಾಳ ಗಂಭೀರವಾದ ವಿಚಾರ ಅಲ್ಲ, ಸರಿ ಹೋಗುತ್ತೆ. ಇಡೀ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಮತ್ತು ಮುಂಬೈ ಕರ್ನಾಟಕ ಎಲ್ಲ ಕಾಂಬಿನೇಷನ್ 140 ಜನಕ್ಕೂ ನಾವು ಕೊಟ್ಟಿಲ್ಲ. 140 ಜನ ನಾವು ಕೊಟ್ಟಿರೋದೇ 35ಕ್ಕೆ. ಆದ್ದರಿಂದ ಬಾಕಿಯವ್ರಿಗೆ ಏನು ಮಾಡ್ತೀರಾ, 105 ಜನಕ್ಕೆ ನಾವು ಕೊಟ್ಟಿಲ್ಲ. ಅವ್ರಿಗೆ ಬೇರೆ ಬೇರೆ ಅವಕಾಶಗಳು ಮಾಡ್ತೀವಿ. ನಮ್ಮ ಪಕ್ಷದಲ್ಲಿ ಕೆಲವರು ಪಕ್ಷದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವು MLAಗಳು ಅವ್ರಿಗೆ ಬೋರ್ಡು, ಕಾರ್ಪೊರೇಷನ್ ಬೇಕು ಅಂತ ಹೇಳಿದ್ದಾರೆ. ಎಲ್ಲ ರೀತಿಯಲ್ಲೂ ಸಹ ಅವಕಾಶಗಳಿದೆ, ಅವಕಾಶ ಮಾಡಿಕೊಡ್ತೀವಿ, ಇಲ್ಲ ಅಂತಲ್ಲ. ಕೇವಲ ವಿಧಾನಸೌಧದಲ್ಲಿ ಮಂತ್ರಿಗಳಾದರೆ ಮಾತ್ರ ಶಕ್ತಿ ಇರುತ್ತೆ ಅಂತಲ್ಲ. ಬೋರ್ಡು, ಕಾರ್ಪೊರೇಷನ್ ಚೇರ್ಮನ್ ಆದ್ರೂ ಅವ್ರ ಕೆಲಸ ಅವ್ರು ಮಾಡ್ಬೋದು, ಅವ್ರ ಸಮುದಾಯಕ್ಕೆ ಕೆಲಸ ಮಾಡ್ಬೋದು. ಅದು SC ಇರ್ಬೋದು, ST ಇರ್ಬೋದು. ಅತಿ ಹೆಚ್ಚಿನ ಮೈನಾರಿಟಿಗೆ ನಾವು ಕೊಟ್ಟಿದ್ದೀವಿ. ಈ ಸಲ 4 ಜನಕ್ಕೆ ಕೊಟ್ಟಿದ್ದೀವಿ. 5 ಜನಕ್ಕೆ SC, ST, OBC SC, ST ಕೊಟ್ಟಿದ್ದೀವಿ. OBCಗಳಿಗೆ ಕೊಟ್ಟಿದ್ದೀವಿ. ಅಪರ ಲಿಂಗಾಯತರಿಗೂ ಕೊಟ್ಟಿದ್ದೀವಿ. ಒಕ್ಕಲಿಗರಿಗೂ ಕೊಟ್ಟಿದ್ದೀವಿ. ಬ್ರಾಹ್ಮಣರಿಗೆ ಸಲ ಕೊಡೋಕ್ಕಾಗಿಲ್ಲ. ಕೆಲವು ಕಾರಣದಲ್ಲಿ ಬೇರೆ ಕಡೆ ಅವ್ರನ್ನ ಯಾವ ರೀತಿ ಅವ್ರನ್ನ ಉಪಯೋಗ ತಗೋಬೋದು ಅವ್ರ ಸೇವೆನ ಅಂತ ನೋಡ್ತಾ ಇದ್ದೀವಿ. ಈಗ ಮಹಿಳೆಯರಿಗೆ ಒಂದು ಖಾಲಿ ಜಾಗ ಇದೆಯಲ್ಲ, ಹೌದಾ, ಅದನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಅವ್ರು ಯಾವ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳ್ತೀವಿ. ಈಗಾಗಲೇ ಮಹಿಳೆಯರೆಲ್ಲ ಡೆಪ್ಟಿ ಚೇರ್ಮನ್ ಮಾಡಿದ್ದೀವಿ ಕೌನ್ಸಿಲಲ್ಲಿ. ಅದನ್ನು ಮಾಡ್ತೀವಿ. ಹೆಂಗಿದ್ರು ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಗುಂಡಿ ಕಳ್ಳರು ಏನು ಓಟ್ ಕದ್ದಿದ್ರು ಅದೇ ಥರ ರಾಜೀನಾಮೆ ಕೊಟ್ಟು ಹೋಗಿದ್ರೆ ಅಲ್ಲಿ ಮಾಡ್ತೀವಿ. ಮಹಿಳೆಯರು ಈಗಾಗಲೇ ಘೋಷಣೆ ಮಾಡಿದ್ವಿ. ಅವರೇ ಡೆಪ್ಟಿ ಚೇರ್ಮನ್ ನೋಡೋಣ. ಜಗಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕರು ರಾಜೀನಾಮೆ ಕೊಡ್ತಿದ್ದಾರೆ. ಇವತ್ತು ದದ್ದಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾರ್ಯಾರು ಈ ಥರ ಬೇಸರ ಆಗಿದ್ದಾರೆ? ದದ್ದಲ್ ಅವರು ನನ್ನ ಜೊತೆ ಪಾರ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಂದು ಮನೆಗೆ ಬಂದಿದ್ರು ಬೆಳಿಗ್ಗೆ. ಮತ್ತು ಅಮ್ಮನಗೌಡರು ಬಂದಿದ್ರು, ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ಯಾವ್ಯಾವ ರೀತಿ ಬೇಕು ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಅವ್ರ ಹೆಂಗೆ ನಾವು ಶಕ್ತಿ ಅವ್ರಿಗೆ ತುಂಬಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀವಿ. ಅದೇ ಥರ ಶಕ್ತಿಯನ್ನು ತುಂಬ್ತೀವಿ. ಯಾರನ್ನೂ ಸಹ ಕೈ ಬಿಡೋದಿಲ್ಲ. ಎಲ್ರಿಗೂ ಅವಕಾಶಗಳನ್ನು ಕೊಡ್ತೀವಿ. ಒಂದಲ್ಲ ಒಂದು ರೀತಿ ಕೊಡ್ತೀವಿ. ಸರ್, 28ರ ಚುನಾವಣಾ ದೃಷ್ಟಿಯಿಂದ ಸರ್ಕಾರ ಮಾಡ್ತೇವೆ. ಆರ್ ಯು ಹ್ಯಾಪಿ ಸರ್? ಈ ಒಂದು ಲೆಕ್ಕಾಚಾರ ಮಾಡಿದ ಕ್ಯಾಬಿನೆಟ್ ತೃಪ್ತಿ ಇದೆ ವೈಯಕ್ತಿಕವಾಗಿ? ನಾನು ವೈಯಕ್ತಿಕವಾಗಿ ಪಕ್ಷದ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದ ಏನು ಒಂದು ಸಿದ್ಧಾಂತ ಇದೆ, ಸಂವಿಧಾನದ ಆಶಯಗಳನ್ನು ಯಾವ ರೀತಿ ನಾವು ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಮಾಡಿರ್ತಕ್ಕಂಥದ್ದು. ಒಬ್ಬ ಪೌರ ಕಾರ್ಮಿಕ, ಸಫಾಯಿ ಕರ್ಮಚಾರಿಯ ಅವ್ರ ದಂಪತಿಗಳ ಮಗನ್ನ
ಇಡೀ ದೇಶದಲ್ಲೇ ಎಲ್ಲೂ ಮಾಡಿಲ್ಲ. ಅದನ್ನು ಮಾಡಿ ನಾವು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀವಿ. ಯಾವುದೇ ಪಕ್ಷದಲ್ಲಿ ಆ ಥರ ಅವಕಾಶಗಳು ಸಿಗೋದಿಲ್ಲ.